ಸೊ ರಾಯಲ್ ಎನ್ಫೀಲ್ಡ್ ಹಂಟರ್ 350 ಹಾಗೂ ಸ್ಪೀಡ್ T4. ಸೊ ಈ ಕಂಪ್ಯಾರಿಸನ್ ಇಸ್ ದ ಬ್ಲಾಕ್ ಬಸ್ಟರ್ ಕಂಪ್ಯಾರಿಸನ್ ಫಾರ್ ದಿಸ್ ಮಂತ್, ಬಿಕಾಸ್ ಐ ನೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಂಪ್ಯಾರಿಸನ್ ಆಗ್ತಾ ಇದೆ, ಆ್ಯಂಡ್ ರೈಟ್ಲಿ ನನ್ನ ಒಪಿನಿಯನ್ಲಿ, ಬಿಕಾಸ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ದ ಬಜೆಟ್ ಬೈಕ್ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ, ವೇರ್ ಲಾಟ್ ಆಫ್ ದ ನ್ಯೂ ಮೋಟರ್ಸೈಕಲ್ ಎಂಥೂಸಿಯಾಸ್ಟಿಕ್ಕು ಆರ್ ಆಸ್ಪಿರೇಷನಲ್ ಬೈಯರ್ಸು ಈ ಎರಡು ಬೈಕ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಟು ಸ್ಟಾರ್ಟ್ ದೇರ್ ಜರ್ನಿ. ಫಾರ್ ಆಲ್ ದೋಸ್ ಪೊಟೆನ್ಷಿಯಲ್ motorcyclist buyer, this is a very important video. But what I have seen in the social media, a lot of people are doing pure spec sheet comparison and winner speed T4 ಅಂತ ಹೇಳ್ತಾ ಇದ್ದಾರೆ, and there are some intelligent I would say motorcyclists who are telling that this Hunter 350 is a value for money, ಕಮ್ಮಿ ಬೆಲೆಗೆ ಬರ್ತಾ ಇದಲ್ಲ ಅದೇ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ವಿಚ್ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ವೀಡಿಯೋದಲ್ಲಿ, ಜೋಕ್ಸ್ ಆನ್ ಮೀ, ಬಿಕಾಸ್ ಇದನ್ನೇ ನಾನು ವ್ಯಾಲ್ಯೂ ಫಾರ್ ಮನಿ ಬೈಕ್ ಅಂತ ಹೇಳಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ ಕಂಪ್ಯಾರಿಸನ್ ಮಾಡೋ ಮೊದಲೇ ದಟ್ ಬೋತ್ ದಿಸ್ ಬೈಕ್ ನೀವ್ಲಿ ಆನ್ ಕಂಪ್ಯಾರಿಸನ್ ನೋಡ್ತಾ ಇದ್ದೀರಾ ಅಂದರೆ ಹೆಡ್ ಟು ಹೆಡ್ ಇದೆ. ಸಮ್ ಆಸ್ಪೆಕ್ಟ್ಸಲ್ಲಿ ನಿಮಗೆ Hunter 350 ಬೆಟರ್ ದನ್ T4 ಕಾಣುತ್ತೆ, ಆ್ಯಂಡ್ ಸಮ್ ಆಸ್ಪೆಕ್ಟಲ್ಲಿ ದ ಸ್ಪೀಡ್ T4 ಇಸ್ ಬೆಟರ್ ದನ್ ದ Hunter 350 ಕಾಣುತ್ತೆ. ಸೊ ಬೋತ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇದೆ, ಐ ವುಡ್ ಸೇ ಈಕ್ವಲ್ ಅಂತಲೇ ಹೇಳ್ತೀನಿ ನನ್ನ ಕಂಪ್ಯಾರಿಸನಲ್ಲಂತೂ. ಬಟ್ ದರ್ ಇಸ್ ಒನ್ ಫ್ಯಾಕ್ಟರ್ ಆ್ಯಕ್ಚುಲಿ, ಸೊ ನನ್ನ ವಿಡಿಯೋ ಎಂಡ್ ತನಕ ವೆಯ್ಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಶುಡ್ ಕನ್ಸಿಡರ್ ವೈಲ್ ಕನ್ಸಿಡರಿಂಗ್ ಟು ಬೈ ದೀಸ್ ಟು. ಸೊ ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು ಮೋರ್ ದನ್ ಎನಿ ಅದರ್ ಥಿಂಗ್, ಬಿಕಾಸ್ ದಿಸ್ ಇಸ್ ಅ ಬಜೆಟ್ ಸೆಗ್ಮೆಂಟ್ ಗಾಡಿ. ಸೊ ಇಲ್ಲಿ ನೀವು ತುಂಬ ಎಕ್ಸ್ಪ್ಲನೇಷನ್ನು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನಿಮಗೆ ಅರ್ಥನೂ ಆಗಲ್ಲ. ಎನಿವೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ದ ವಿಡಿಯೋ. ಹಾಯ್, ನನ್ನ ಹೆಸರು ವಿಶಾಖ್ ಅಂತ, ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಬೇಗ ಕಂಪ್ಯಾರಿಸನ್ ಮಾಡ್ಬಿಡೋಣ, ಫಿನಿಷ್ ಮಾಡ್ಬಿಡೋಣ. ಇಟ್ಸ್ ಅ ವೆರಿ ಸಿಂಪಲ್ ಕಂಪ್ಯಾರಿಸನು, ಎರಡು ಕ್ಲೋಸ್ ಆಗಿದೆ ಆಲ್ರೆಡಿ ಹೇಳ್ದಂಗೆ ವೀಡಿಯೋ ಸ್ಟಾರ್ಟಲ್ಲಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಆಬ್ವಿಯಸ್ಲಿ ಯು ವಿಲ್ ಬಿ ಕನ್ಸಿಡರಿಂಗ್ ಇಸ್ ದ ಪ್ರೈಸ್ ಆಫ್ ದಿಸ್ ಗಾಡಿ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಡೋಂಟ್ ಕನ್ಸಿಡರ್ ದ ಇನಿಷಿಯಲ್ ಬೈಯಿಂಗ್ ಪ್ರೈಸ್ ಆಫ್ ದಿಸ್ ಗಾಡಿ. ಎಸ್, Hunter 350 ನಿಮಗೆ ಸ್ಲೈಟ್ಲಿ ಚೀಪರ್ ಇದೆ, ಅರೌಂಡ್ 15,000 to 20,000 ಚೀಪರ್ ದ್ಯಾನ್ ದ ಸ್ಪೀಡ್ T4. ಬಟ್ ನನ್ನ ಒಪಿನಿಯನ್ಲಿ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಬೈ ಮಾಡಿದ್ರೆ ಯು ವಿಲ್ ಫೇಲ್, ಆ್ಯಂಡ್ ದಟ್ ಇಸ್ ವಾಟ್ ನಾನು ವೀಡಿಯೋ ಸ್ಟಾರ್ಟಲ್ಲಿ ಹೇಳ್ತಾ ಇದ್ದೆ. ನೀವು ಒಂಥರ ಸ್ಮಾರ್ಟ್ ಬೈ, ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಇದನ್ನ ಆ ಥರ ಬೈ ಮಾಡೋಕ್ಕೆ ಹೋಗಬೇಡಿ, ನಾನು 20,000 ಸೇವ್ ಮಾಡಿಬಿಡ್ತೀನಿ ಅಂತ. ಬಿಕಾಸ್ ಎಂಡ್ ಆಫ್ ದ ಡೇ 20,000 ಇನ್ ದಿಸ್ ಬಜೆಟ್ ರೇಂಜು ಇಸ್ ನಾಟ್ ಅ ಬಿಗ್ ಡೀಲ್ ನನ್ನ ಪ್ರಕಾರ. ನೀವು ಸಮ್ ಹೌ ಮ್ಯಾನೇಜ್ ಮಾಡ್ಕೊಳ್ಳಿ, ಬಟ್ ಗೆಟ್ ದ ಸ್ಪೀಡ್ T4 ಇಫ್ ಯು ಲೈಕ್ ದಟ್ ಬೈಕು. ಬಟ್ ನಿಮಗೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೂ ನನ್ನ ಒಪಿನಿಯನಲ್ಲಿ ನೀವು ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡೋಕ್ಕೆ Hunter 350 ತೊಗೊಂಡು ಅದು ಬೆಟರ್ ಬೈಕು, ಅದು ಚೀಪರ್ ಬೈಕು, ನಾನು ತುಂಬ ಸ್ಮಾರ್ಟಾಗಿ ಕಾಣ್ತೀನಿ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವಿಚ್ ಎವರ್ ಬೈಕ್ ನಿಮಗೆ ಅನಿಸುತ್ತೆ ಬೆಟರ್, ಯು ಗೋ ವಿತ್ ದಟ್ ಬೈಕು. ನನ್ನ ಒಪಿನಿಯನ್ಲಿ ಇಲ್ಲಿ ದುಡ್ಡು ಪ್ರಶ್ನೆ ಆಗಬಾರ್ದು. 20,000 ಇನ್ ದಿಸ್ ಕ್ಯಾಟಗರಿ ನನ್ನ ಪ್ರಕಾರ ಈಸ್ ನಾಟ್ ಅ ಡೀಲ್ ಬ್ರೇಕರು. ಸೊ ದ್ಯಾಟ್ ಇಸ್ ವಾಟ್ ಐ ವುಡ್ ಸೇ. ಬಟ್ ಕಾಸ್ಟ್ ಯಾವುದ್ರ ಬಗ್ಗೆ ಕನ್ಸಿಡರ್ ಮಾಡಬೇಕು, ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ವಿಲ್ ಡಿಸ್ಕಸ್ಸು. ಕಾಸ್ಟ್ ನೀವು ಯಾವುದ್ರ ಬಗ್ಗೆ ಕನ್ಸಿಡರ್ ಮಾಡಬೇಕಂದ್ರೆ ಮೇನ್ಲಿ ದ ಮೇಂಟೆನೆನ್ಸ್ ಕಾಸ್ಟು. ಸೊ ಮೇಂಟೆನೆನ್ಸಲ್ಲಿ 3 ಪಾರ್ಟ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. 3ರಲ್ಲಿ ಹೌ ಡಿಫ್ರೆಂಟ್ ಬೋತ್ ದಿಸ್ ಬೈಕ್ ಇದೆ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಡಿಸಿಷನ್ ತೊಗೊಳ್ಳಿ. ಇಫ್ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ಡೆಫಿನೆಟ್ಲಿ ಅದು ಮ್ಯಾಟರ್ ಆಗುತ್ತೆ. ಫಸ್ಟ್ ಥಿಂಗ್ ಬಂದುಬಿಟ್ಟು ಸರ್ವಿಸಿಂಗ್ ಕಾಸ್ಟು. ಸೊ ನಿಮಗೆ ಸರ್ವಿಸಿಂಗ್ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಜನರಲ್ ಸರ್ವಿಸು. ಸೊ ಜನರಲ್ ಸರ್ವಿಸಲ್ಲಿ ನಿಮಗೆ ಬೋತ್ ದೀಸ್ ಗಾಡಿಗಳು ಆ್ಯಕ್ಚುಲಿ ಸಿಮಿಲರ್ ಆಗಿ ಪ್ರೈಸ್ ಆಗುತ್ತೆ. ಎಸ್, ಸ್ಪೀಡ್ T4 ನಿಮಗೆ ಒಂದು ಸರ್ವಿಸ್ಗೆ ಜಾಸ್ತಿ ಕಾಸ್ಟ್ ಆಗ್ಬೋದು, ಬಟ್ ದ ಥಿಂಗ್ ಈಸ್ ಓವರ್ ಆಲ್ ನೀವು ನೋಡೋದಾದರೆ ದ ಸ್ಪೀಡ್ T4ದು ಸರ್ವಿಸ್ ಪೀರಿಯಡ್ ಬಂದು ತುಂಬ ಲಾಂಗ್ ಇದೆ. ಸೊ 16,000 ಕಿಲೋಮೀಟರ್ಗೆ ಸರ್ವಿಸ್ ಇದೆ. ಐ ನೋ ಲಾಟ್ ಆಫ್ ಪೀಪಲ್ ವಿಲ್ ನಾಟ್ ಡೂ ಅಟ್ 16,000, ಸೊ 10,000 or 12,000ಗೆ ನೀವು ಅರೌಂಡ್ ಸರ್ವಿಸ್ ಮಾಡ್ತೀರಾ. ಬಟ್ ಐ ವುಡ್ ಸೇ ಸೇಮ್ ಥಿಂಗ್ ನೀವು Hunter 350ಗೂ ನೋಡ್ಬೋದು. ಇಟ್ಸ್ J ಸೀರೀಸ್ ಇಂಜಿನ್ನು, 350 ಸೀರೀಸ್ ಇಂಜಿನ್ದು ಯೂಶಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದರದ್ದು ಸರ್ವಿಸಿಂಗ್ ನಿಮಗೆ 10,000 ಕಿಲೋಮೀಟರ್ಗೆ ಬರುತ್ತೆ. ಬಟ್ ಅಗೇನ್ ಸೇಮ್ ಥಿಂಗ್ ನೀವು ಎಕ್ಸಾಕ್ಟ್ಲಿ 10,000ಗೆ ಮಾಡಲ್ಲ, ನೀವು ಅರೌಂಡ್ 8,000 to 9,000 ಕಿಲೋಮೀಟರ್ಗೆ ಮಾಡ್ತೀರಾ. ಸೊ ಅದನ್ನು ನೋಡೋದಾದರೆ ಐ ವುಡ್ ಸೇ ಮೋರ್ ಆರ್ ಲೆಸ್ ನಿಮಗೆ ಕಾಸ್ಟಿಂಗ್ ಸೇಮೇ ಬರುತ್ತೆ. ಇದ್ರದ್ದು ರೆಗ್ಯುಲರ್ ಜನರಲ್ ಚೆಕಪ್ ಆರ್ ಮೇಂಟೆನೆನ್ಸ್ಗೆ ಐ ಥಿಂಕ್ ಅಷ್ಟೊಂದೇನೋ ಪ್ರೈಸಿಂಗ್ ಇಲ್ಲ. ಈವನ್ ಸ್ಪೀಡ್ 400 ಆರ್ ಸ್ಕ್ರಾಂಬ್ಲರ್ 400 T4ಗೂ ನಿಮಗೆ ಅರೌಂಡ್ 700-800 rupees ಆಗುತ್ತೆ. ರಾಯಲ್ ಎನ್ಫೀಲ್ಡಲ್ಲಿ ಆಬ್ವಿಯಸ್ಲಿ ನಿಮಗೆ ಚೀಪರ್ ಆಗಿರುತ್ತೆ, ಸೊ 400 to 600 rupees ಆಗುತ್ತೆ. ಸೊ ಬೋತ್ ದಿಸ್ ಬೈಕ್ ನನ್ನ ಒಪಿನಿಯನಲ್ಲಿ ಐ ಥಿಂಕ್ ಓವರ್ ಆಲ್ ನಾನು ಹೇಳೋದಾದರೆ ಪ್ರೈಸಿಂಗ್ ವೈಸು ಅಷ್ಟೊಂದೇನೋ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಐ ಮೀನ್ ಎನಿವೆ ಮಾಡಿಫಿಕೇಷನ್ಸ್ ನಾನು ಎಲ್ಲಿ ಕವರ್ ಮಾಡಲ್ಲ, ಬಿಕಾಸ್ ಮಾಡಿಫಿಕೇಷನ್ಸ್ ಈಸ್ ಅಪ್ ಟು ಯು. ಸೊ ಮೇ ಬಿ ಅದನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೂ ಐ ವುಡ್ ಸೇ ಬೋತ್ ದಿಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಆ್ಯಂಡ್ ನಿಮಗೆ ಆಫ್ಟರ್ ಮಾರ್ಕೆಟು ಆಲ್ಮೋಸ್ಟ್ ಎರಡು ಸಿಮಿಲರ್ ಆಗಿ ಪ್ರೈಸಿಂಗ್ ಆಗುತ್ತೆ. ಸೊ ಅದನ್ನು ಕನ್ಸಿಡ್ರೇಷನ್ ಮಾಡೋಕ್ಕಾಗಲ್ಲ. ಬಟ್ ನೌ ಲೆಟ್ಸ್ ಕಮ್ ಟು ದ ಪಾರ್ಟ್ಸ್, ಕಾಸ್ಟ್ ಮತ್ತು ಅವೈಲಬಿಲಿಟಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟು ನೀವು ಇಫ್ ಯು ಆರ್ ಕನ್ಸಿಡರಿಂಗ್ ಬೋತ್ ದಿಸ್ ಬೈಕ್ಸ್. ಸೊ ನಿಮಗೆ ಗೊತ್ತು ರಾಯಲ್ ಎನ್ಫೀಲ್ಡ್ದು ಸರ್ವಿಸ್ ಸೆಂಟರು ಆ್ಯಂಡ್ ಶೋರೂಮ್ಸು ಸಾಕಷ್ಟು ಕಡೆ ಇದೆ. ಸೊ ಇಲ್ಲಿ ಸರ್ವಿಸ್ ಸೆಂಟರ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಪಾರ್ಟ್ಸ್ ಅವೈಲಬಿಲಿಟಿ ನಿಮಗೆ Hunter 350ಯಲ್ಲಿ ಸಾಕಷ್ಟು ಜಾಸ್ತಿ ಇದೆ, ಬಿಕಾಸ್ ಇದ್ರದ್ದೇ ಆಲ್ರೆಡಿ 4 ಟೈಪ್ಸ್ ಆಫ್ ವೆಹಿಕಲ್ ಇದೆ. ಐ ನೋ ಈವನ್ ಸ್ಪೀಡ್ T4ದು 3 ಟೈಪ್ ಆಫ್ ವೆಹಿಕಲ್ ಇದೆ, ಸ್ಪೀಡ್ 400, ಸ್ಕ್ರಾಂಬ್ಲರ್ 400X. ಬಟ್ ಸ್ಟಿಲ್ ಸರ್ವಿಸ್ ಸೆಂಟರ್ ಅಷ್ಟೊಂದು ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಐ ವುಡ್ ಸೇ ಪಾರ್ಟ್ಸ್ ಅವೈಲಬಿಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪಾರ್ಟ್ಸ್ ಕಾಸ್ಟ್ ಆಲ್ಸೋ ಐ ವುಡ್ ಸೇ ಓವರ್ ಆಲ್ ನೋಡೋದಾದರೆ
ಸಿ ದೆರ್ ಆರ್ ಸಮ್ ಪಾರ್ಟ್ಸು ಆಬ್ವಿಯಸ್ಲಿ ಈವನ್ ಇನ್ ಸ್ಪೀಡ್ T4 ಚೀಪರಾಗೇ ಇರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹ್ಯಾಂಡಲ್ ಬಾರ್ ಬಂದುಬಿಟ್ಟು ನಾನು ಸ್ಕ್ರಾಮ್ಲರ್ 400Xಗೆ ಹಾಕಿದಾಗ ಜಸ್ಟ್ 700 rupeesಗೆ ನನಗೆ ಸಿಕ್ತು. ಸೊ ಐ ಥಿಂಕ್ ದೆರ್ ಇಸ್ ಪಾರ್ಟ್ ಶೇರಿಂಗ್ ವಿತ್ ಬಜಾಜ್ ಆಲ್ಸೋ. ಸೊ ಕೆಲವು ಪಾರ್ಟ್ಸು ನಿಮಗೆ ಬಜಾಜ್ದು ಪಾರ್ಟ್ಸ್ ಆಗಿದ್ದರೆ ಅದು ಸ್ವಲ್ಪ ಚೀಪರ್ ಆಗಿರುತ್ತೆ, ಬಟ್ ಕೆಲವು ಪಾರ್ಟ್ಸ್ ಇಫ್ ಇಟ್ ಇಸ್ ಟ್ರಯಂಫ್ದು ಪಾರ್ಟ್ಸ್ ಆಗಿದೆ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಐ ವುಡ್ ಸೇ ಓವರ್ ಆಲ್ ನೀವು ನೋಡಿದ್ರೆ ರಾಯಲ್ ಎನ್ಫೀಲ್ಡ್ದು ಐ ಥಿಂಕ್ ಎವ್ರಿಥಿಂಗ್ ಈಸ್ ಆವ್ರೇಜ್. ತುಂಬ ಕಾಸ್ಟ್ಲಿನೂ ಇಲ್ಲ, ತುಂಬ ಚೀಪು ಇಲ್ಲ. ಸೊ ನನ್ನ ಒಪಿನಿಯನ್ಲಿ ದ ರಾಯಲ್ ಎನ್ಫೀಲ್ಡ್ ಪಾರ್ಟ್ಸ್ ಕಾಸ್ಟ್ ವಿಲ್ ಬಿ ಓವರ್ ಆಲ್ ಕಮ್ಮಿ ಇರುತ್ತೆ. ಸೊ ಇಫ್ ಯು ಆರ್ ಚೂಸಿಂಗ್ 100-350 ನಿಮ್ಮದು ಓವರ್ ಆಲ್ ಪಾರ್ಟ್ಸ್ ಅವೈಲಬಿಲಿಟಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಕಾಸ್ಟೂ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಡೋಣ ಇನ್ ಮೇಂಟೆನೆನ್ಸು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ ಫ್ಯೂಲ್ ಕಾಸ್ಟು. ಸೊ ನಿಮ್ಮದು ಮೈಲೇಜ್ ಬೇಸಿಕಲಿ. ಸೊ ಅಲ್ಲೂ ನನಗೆ ಅನ್ಸುತ್ತೆ ದ ರಾಯಲ್ ಎನ್ಫೀಲ್ಡ್ ಹಂಟರ್ 350 ವಿಲ್ ಗಿವ್ ಅ ಬೆಟರ್ ಮೈಲೇಜು. ನಾನು ಆಲ್ರೆಡಿ ಓನ್ ಮಾಡಿದ್ದೀನಿ ಹಂಟರು. ಸೊ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಫಾರ್ ಎಸ್ಪೆಷಲಿ ದ ನ್ಯೂ ಅಪ್ಕಮಿಂಗ್ ರೈಡರ್ಸ್. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಬೈಕ್, ಎಸ್ಪೆಷಲಿ ನೀವು ಮೈಲೇಜ್ನ ಪ್ರಯಾರಿಟಿ ತೊಗೋತಾ ಇದ್ದೀರಾ ಅಂದರೆ. ಬಿಕಾಸ್ ನನ್ನ ಪ್ರಕಾರ ಇದ್ರದ್ದು ಮೈಲೇಜ್ಗೆ ಇದ್ರದ್ದು ನೀವು ಲೈಕ್ ಹುಚ್ಚುಚ್ಚಂಗೆ ಓಡಿಸಿದ್ರೆ ತುಂಬ ಕಮ್ಮಿನೇ ಡ್ರಾಪ್ ಆಗುತ್ತೆ, 24-23 ಆಗುತ್ತೆ ಈ ಗಾಡಿನೂ ಹಂಟರ್ 350 ಆಲ್ಸೋ. ಬಟ್ ಐ ಅಸ್ಯೂಮ್ ದಟ್ ದ ನ್ಯೂ ರೈಡರ್ಸ್ ಜನರಲಿ ನನ್ನ ಒಪಿನಿಯಲ್ಲಿ ಅಷ್ಟೊಂದು ಫಾಸ್ಟಾಗಿ ಓಡಿಸಲ್ಲ ಆ್ಯಂಡ್ ಕೈಂಡ್ ಆಫ್ ತುಂಬ ಸ್ಕೆಪ್ಟಿಕಲ್ ಆಗಿ ಓಡಿಸ್ತಾ ಇರ್ತಾರೆ. ಸೊ ಆ ಥರ ಓಡಿಸ್ತಾ ಇದ್ದೀರಾ ಅಂದರೆ ನಿಮಗೆ ಹಂಟರ್ 350 ಅಷ್ಟೊಂದು ಮೈಲೇಜ್ ಡ್ರಾಪ್ ಆಗಲ್ಲ. ಜನರಲಿ ನಿಮಗೆ 35-40 km/L ಸಿಗುತ್ತೆ ಓವರ್ ಆಲ್. ಸಿಟಿ ಆಗಿರಲಿ ಹೈವೇ ಆಗಿರಲಿ ಅಷ್ಟೊಂದು ಸಿಗುತ್ತೆ. ತುಂಬಾ ಡ್ರಾಪ್ ಆದರೂ 30 km/L ಆಗುತ್ತೆ. ಸೊ ಅಲ್ಲಿ ನನಗೆ ಹಂಟರ್ 350 ಮೋರ್ ವ್ಯಾಲ್ಯೂಬಲ್ ಅಂತ ಅನ್ಸುತ್ತೆ. ವೇರಾಸ್ ನಿಮ್ಮದು ಸ್ಪೀಡ್ T4 ಬಂದುಬಿಟ್ಟು I know that lot of people are telling it's giving good mileage and everything, but it's again up to the rider actually. ಅವನು ಯಾವ ಥರ ರೈಡ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಅ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಆ್ಯಂಡ್ ಸಾಕಷ್ಟು ಪವರ್ ಔಟ್ಪುಟ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ನೀವು ತುಂಬ ಕೇರ್ಫುಲ್ ಆಗಿರಬೇಕು ವೈಲ್ ರೈಡಿಂಗ್ ದಿಸ್ ಬೈಕು. ಎಸ್ ಪೀಪಲ್ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಅರೌಂಡ್ 30-33 km/L ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಹೈವೇ ಆ್ಯಂಡ್ ಸಿಟಿಯಲ್ಲಿ. ಬಟ್ ಐ ವುಡ್ ಸಜೆಸ್ಟ್ ಯು ಇಫ್ ಯು ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ವೆಹಿಕಲ್ ವಿಚ್ ಗಿವ್ಸ್ ಮೈಲೇಜ್ ನೋ ಮ್ಯಾಟರ್ ಹೌ ಐ ರೈಡ್ ಅಂತ ಅಂದರೆ ಬೆಟರ್ ಯು ಗೋ ಫಾರ್ ದ ಹಂಟರ್ 350 ದ್ಯಾನ್ ದ ಸ್ಪೀಡ್ T4. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವು ಲೆಟ್ಸ್ ಕಮ್ ಟು ದ ರೈಡರ್ಸ್ ಪರ್ಸ್ಪೆಕ್ಟಿವ್. ಸೊ ರೈಡರ್ ಯಾವ ಥರ ಇದ್ದರೆ ದಿಸ್ ಬೈಕ್ ಸೂಟ್ ಆಗುತ್ತೆ ಅಂತ ಕೇಳೋದ್ರೆ, ಈ ಎರಡು ಬೈಕು ಶಾರ್ಟರ್ ರೈಡರ್ಸ್ಗೋಸ್ಕರನೇ ಮಾಡಿರೋದು. ತುಂಬ ಸಿಂಪಲ್ಲು. 5'8" ಆರ್ ಲೆಸ್ ದೆನ್ 5'8" ನನ್ನ ಒಪಿನಿಯನ್ಲಿ ಆರ್ ದ ರೈಟ್ ಓನರ್ಸ್ ಆಫ್ ದಿಸ್ ಬೈಕು. ನನ್ನ ಒಪಿನಿಯನ್ಲಿ ಎನಿಬಡಿ ಹೂಸ್ ಟಾಲರು, ಐ ಆಮ್ ನಾಟ್ ಸೇಯಿಂಗ್ ದಟ್ ಇದು ಸೂಟ್ ಆಗಲ್ಲ ಅಂತಲ್ಲ ಎರಡು ಬೈಕು, ಬಟ್ ಐ ವುಡ್ ಸೇ ದರ್ ಆರ್ ಬೆಟರ್ ಆಪ್ಷನ್ಸ್ ನಿಮಗೆ ಮಾರ್ಕೆಟಲ್ಲಿ. ಸೊ ನೀವು ಅದನ್ನು ನೋಡ್ಬೋದು. ಬಟ್ ನಿಮಗೆ ಐ ನೋ ಫಾರ್ ಸಂಬಡಿ ಯೂಸ್ ಆಸ್ಪಿರೇಷನಲ್ಲೂ ನೀವು ಇದನ್ನು ಬೈ ಮಾಡಬೇಕಂತ ಪ್ಲಾನ್ ಇದೀರ ಅಂದರೆ ಬೈ ಮಾಡಿ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಟಾಲ್ ರೈಡರ್ಸ್ ಆಲ್ಸೋ ಬೈಯಿಂಗು. ಬಟ್ ಜನರಲಿ ಈ ಎರಡೂ ಬೈಕು ನನ್ನ ಪ್ರಕಾರ ಶಾರ್ಟರ್ ರೈಡರ್ಸ್ಗೋಸ್ಕರನೇ ಮಾಡಿರೋದು. 5'8" ಆರ್ ಲೆಸ್ ದೆನ್ ದಟ್ ಇಟ್ಸ್ ವೆರಿ ಗುಡ್ ಬೈಕ್ ಫಾರ್ ಆಲ್ ದ ಶಾರ್ಟ್ ರೈಡರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ದ ಲುಕ್ ಡಿಪಾರ್ಟ್ಮೆಂಟು. ಲುಕ್ ಡಿಪಾರ್ಟ್ಮೆಂಟಲ್ಲಿ ಲಾಟ್ ಆಫ್ ಪೀಪಲ್ಲು ಐ ನೋ ಹೂ ಆರ್ ಓನಿಂಗ್ ಅ ಬಿಗರ್ ಬೈಕ್, ಸೊ ದೇ ಆರ್ ಕೈಂಡ್ ಆಫ್ ಮೇಕಿಂಗ್ ಕಮೆಂಟ್ಸ್ ಅಬೌಟ್ ದಿಸ್ ಬೈಕು. ಸೊ ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇದೊಂದು ಬಜೆಟ್ ಬೈಕು, ಅಷ್ಟೊಂದು ನೀವು ಆರ್ ಮೇಕಿಂಗ್ ಔಟ್ ಆಫ್ ದಿಸ್ ಬೈಕು. ಐ ಡೋಂಟ್ ನೋ ವೈ ದೇ ಆರ್ ಥಿಂಕಿಂಗ್ ಓ ಇದನ್ನು ಚೆನ್ನಾಗಿ ಕಾಣಲ್ಲ, ಅದು ಸೂಪರ್ ಆಗಿದೆ. ಐ ಮೀನ್ ಡೋಂಟ್ ಲುಕ್ ಟು ದ ಕಮೆಂಟ್ ಸೆಕ್ಷನು. ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಹಂಟರ್ 350 ಓನ್ ಮಾಡಿದ್ದೀನಿ ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಇನ್ ಆಲ್ ದ ಫೋಟೋಸ್. ಐ ನೋ ನೀವು ಫಸ್ಟ್ ಈ ಥರ ಸ್ಪೆಷಲ್ ಬೈಕ್ನ ತೊಗೊಂಡ್ರೆ ಯು ವಿಲ್ ಟೇಕ್ ಅ ಲಾಟ್ ಆಫ್ ಫೋಟೋಸ್ ವೆನ್ ಯು ಟ್ರಾವೆಲ್. ಇನ್ ಜನರಲ್ ನೀವು ಫೋಟೋಸ್ ತೆಗಿತಾ ಇರ್ತೀರಾ. ಸೊ ಡೋಂಟ್ ವರಿ, ಇಟ್ ಲುಕ್ಸ್ ವೆರಿ ವೆರಿ ಬ್ಯೂಟಿಫುಲ್, ಫೋಟೋಜೆನಿಕ್ ಆಗೇ ಇದೆ. ಆ್ಯಂಡ್ ಈವನ್ ಸ್ಪೀಡ್ T4 ಆಲ್ಸೋ ಟ್ರ್ಯಾಂಪ್ದು ಗಾಡಿ. ಸೊ ಆಬ್ವಿಯಸ್ಲಿ ನಿಮಗೆ ಅದು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಎರಡು ಗಾಡಿಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಹೌ ದೇ ಆರ್ ಡಿಫ್ರೆಂಟ್ ಅಂತ ಕೇಳೋದಾದರೆ ಐ ವುಡ್ ಸೇ ದ ಹಂಟರ್ 350 ನನಗೆ ಪರ್ಸ್ನಲಿ ಐ ಫೀಲ್ ದಟ್ ದ ಡಿಸೈನ್ ಆಫ್ ದ ಹಂಟರ್ 350 ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ಲು. ಯಾವ ಥರ ಅಂದರೆ ಈ ಡಿಸೈನು ನಿಮಗೆ ಓವರ್ ದ ಪೀರಿಯಡು ನಿಮಗೆ ಯು ವಿಲ್ ಗ್ರೋ ವಿತ್ ದಟ್ ಡಿಸೈನ್. ನಿಮಗೆ ಡಿಸೈನ್ ಓವರ್ ಆಲ್ ಐ ವುಡ್ ಸೇ ಯು ವಿಲ್ ಲವ್ ದ ಡಿಸೈನ್. ನನಗೆ ಪರ್ಸ್ನಲಿ ಟೇಲ್ ಸೆಕ್ಷನಿಂದ ಫ್ರಂಟ್ ಸೆಕ್ಷನ್ ತನಕನೂ ಇದರ ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೀವು ಸರ್ಟನ್ ಮಾಡಿಫಿಕೇಷನ್ ಮಾಡಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಲೈಕ್ ದ ಬಾರ್ ಆ್ಯಂಡ್ ಮಿರರ್ಸ್ ಎಲ್ಲ ಹಾಕ್ಬಿಟ್ರೆ ಇಟ್ ಲುಕ್ಸ್ ರಿಯಲಿ ರಿಯಲಿ ಗುಡ್ ನನ್ನ ಒಪಿನಿಯನಲ್ಲಿ. ಸೊ ಹಂಟರ್ 350 ಡಿಸೈನ್ ನನಗೆ ತುಂಬಾ ಇಷ್ಟ. ಬಟ್ ಸ್ಪೀಡ್ T4 ಆಲ್ಸೋನು ಕಮ್ಮಿ ಇಲ್ಲ. ಸ್ಪೀಡ್ T4 ನನ್ನ ಒಪಿನಿಯನ್ಲಿ ಎಲ್ಲಿ ಹಂಟರ್ 350ಗಿಂತ ಬೆಟರ್ ಇದೆ ಅಂದರೆ ಒಂದು ಕಲರ್ಸಲ್ಲಿ. ಕಲರ್ಸ್ ನನ್ನ ಪ್ರಕಾರ ದೇ ಹ್ಯಾವ್ ಗಿವನ್ ರಿಯಲಿ ಗುಡ್ ಕಲರ್ಸ್ ಫಾರ್ ದ ಸ್ಪೀಡ್ T4. ರೀಸೆಂಟ್ಲಿ ನಿಮಗೆ ದ ಬಾಗ ಆರೆಂಜ್ ಕೊಟ್ಟಿದ್ದಾರೆ ವಿಚ್ ಇಸ್ ದ ಟ್ರ್ಯಾಮ್ದು ಒಂದು ವೆರಿ ಪಾಪ್ಯುಲರ್ ಕಲರು. ಸೊ ಅವ್ರದ್ದು ಬಿಗರ್ ಮೋಟರ್ ಸೈಕಲ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ಸ್ಪೀಡ್ 400 ಆ್ಯಂಡ್ ಸ್ಕ್ರಾಮ್ಲರ್ 400ಗೂ ಐ ಥಿಂಕ್ ದೇರ್ ಇಸ್ ರೂಮರ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಕಮ್ ಅಂತ. ಬಟ್ ಎನಿವೇ ಈಗ ಸ್ಪೀಡ್ T4 ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ಲು ನನ್ನ ಒಪಿನಿಯನ್ಲಿ. ದ ಕಲರ್ಸ್ ಆರ್ ವೆರಿ ಅಮೇಜಿಂಗ್ ಆ್ಯಂಡ್ how can you not forget the fit and finish and attention to detail. So Triumph has been always doing that too. So yes, you will get with Speed T4 also at this price. So ನನ್ನ opinion that is so amazing for any new rider. So I can understand that fact. So ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ, ಡಿಸೈನ್ ಇಂಪಾರ್ಟೆಂಟಾ ಆರ್ ಕಲರ್ ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಶು. ಬೇಸ್ಡ್ ಆನ್ ದಟ್ ನೀವು ಲುಕ್ಸ್ನ ಐಡೆಂಟಿಫೈ ಮಾಡ್ಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್. ಸೊ ದಟ್ ಈಸ್ ದ ಥಿಂಗು. ನೌ ಲೆಟ್ಸ್ ಕಮ್ ಟು ದ ಫೀಲ್.
ಸೊ ನಾನು ಪರ್ಫಾರ್ಮೆನ್ಸ್ಗಿಂತ ಮೊದಲು ಫೀಲ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐ ನೋ ಪರ್ಫಾರ್ಮೆನ್ಸ್ ಯೂಶಲಿ ಎಲ್ಲರೂ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ಬಟ್ ಫೀಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ಯು ಇಮೋಷ್ನಲಿ ಕನೆಕ್ಟ್ ವಿತ್ ದಟ್ ಬೈಕ್ ವೆರಿ ಮಚ್ಚು. ಸೊ ಇಲ್ಲಿ ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಒಪಿನಿಯನು ಈಸ್ ದ್ಯಾಟ್ ದ ಹಂಟರ್ 350 ಫೀಲು ಕೈಂಡ್ ಆಫ್ ಈಸ್ ಮಚ್ ಬೆಟರ್ ಕಂಪೇರ್ಡ್ ಟು ದ ಸ್ಪೀಡ್ T4. ಹೆಂಗೆ ಅಂತ ಹೇಳ್ತೀನಿ ನಾನು. ಹಂಟರ್ 350 ದ ಇಂಜಿನ್ ಬೇಸಿಕಲಿ ವಿಚ್ ಗಿವ್ಸ್ ದಟ್ ಫೀಲು ಒಂಥರ ನಿಮಗೆ ಇಟ್ ಗೆಟ್ಸ್ ಯು ಇನ್ ಟು ದಟ್ ರೆಟ್ರೋ ಫ್ಲೇವರ್. ನಿಮಗೆ ಐ ಥಿಂಕ್ ನಿಜ ಹೇಳಬೇಕಂದ್ರೆ ದಿ ಸೇಮ್ ಫ್ಲೇವರ್ ನಿಮಗೆ ಬಿಗರ್ ಟ್ರ್ಯಾಮ್ ಮೆಷಿನ್ಸಲ್ಲೂ ನಿಮಗೆ ಫೀಲ್ ಆಗುತ್ತೆ. ದಟ್ ದ ಲೋ ಎಂಡ್ ಆ್ಯಂಡ್ ಮಿಡ್ ರೇಂಜ್ ಇಸ್ ವೆರಿ ಸ್ಟ್ರಾಂಗು. ಇದು ರಾಯಲ್ ಎನ್ಫೀಲ್ಡ್ ಅವರು ಬೇಕು ಅಂತಲೇ ಮಾಡಿರೋದು. ದೇ ಕೂಡ ಮೇಡ್ ದಿಸ್ ವೆಹಿಕಲ್ ವೆರಿ ಲೈಕ್ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಮಾಡ್ಬೋದಿತ್ತು, ಬಟ್ ಪರ್ಟಿಕ್ಯುಲರ್ಲಿ ಏನು ಮಾಡಿರೋದಂದರೆ ದಟ್ ಫೀಲ್ ಕೊಡಲಿ ಅಂತ. ಐ ಡೂ ಅಗ್ರಿ ದಟ್ ಸ್ವಲ್ಪ ಟಾಪ್ ಎಂಡಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದಕ್ಕೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ವಿಚ್ ನಾನು ಪರ್ಫಾರ್ಮೆನ್ಸ್ ಆ್ಯಂಗಲಲ್ಲಿ ಹೇಳ್ತೀನಿ. ಬಟ್ ಐ ವುಡ್ ಸೇ ಇದರಲ್ಲಿ ವೆನೆವರ್ ಯು ರಿಂಗ್ ದ ಥ್ರಾಟಲ್ಲು, ವೆನೆವರ್ ದಟ್ ಎಕ್ಸಾಸ್ಟ್ ದಟ್ ಪಾಪ್ಸ್ ವಿಸಿಲ್ಸ್ ಬರುತ್ತೆ ನೋಡಿ, ಯು ಫೀಲ್ ಸೋ ಗುಡ್. ಆ್ಯಂಡ್ ನಿಮಗೆ ಇದರದ್ದು ಏನೇ ಫ್ಲಾ ಇದ್ರು ಈ ಬೈಕ್ದು, ಇನಿಷಿಯಲಿ ಯು ನೋ ದಟ್ ದ ಓಲ್ಡ್ ಹಂಟರ್ ಹ್ಯಾಡ್ ಸೋ ಮಚ್ ಇಶ್ಯೂಸು. ಈಗ ರೀಸೆಂಟ್ ಬಂದಿರೋ ಹಂಟರಲ್ಲಿ ಎಷ್ಟೊಂದು ಇಶ್ಯೂಸ್ ರಿಸಾಲ್ವ್ ಆಗಿದೆ, ಬಟ್ ಈವನ್ ವಿತ್ ವೆನ್ ಐ ವಾಸ್ ಓನಿಂಗ್ ದಟ್ ಓಲ್ಡ್ ಹಂಟರು, ದಟ್ ಫೀಲ್ ಆಫ್ ರೈಡಿಂಗ್ ದಿಸ್ ಬೈಕ್ ವಾಸ್ ಸೋ ಗುಡ್. ಆ್ಯಂಡ್ ಎವ್ರಿ ಟೈಮ್ ಯು ರೈಡ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸಿಟಿಯಲ್ಲಿ ರೈಡ್ ಮಾಡ್ತೀರಾ, ಟೂರಿಂಗ್ ಮಾಡ್ತೀರಾ, ಆರ್ ನೀವು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಎನಿ ಸಿಟಿ, ಯು ಲವ್ ದಿಸ್ ಬೈಕ್ ಆಲ್ ದ ಟೈಮು. ಸೊ ದಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಹ್ಯಾವ್. ಐ ನೋ I have not owned a speed T4 for a very long time, but the very short time I have test drive this bike. Yes, ಇದು ನನ್ನ ಪ್ರಕಾರ ದ ಟ್ರಯಾಂಪಲ್ಲಿರೋ ಈಗ 2 ಇಂಜಿನ್ ಇದೆ. ಬೇಸಿಕಲಿ ಒಂದು ಇಂಜಿನು ಕೈಂಡ್ ಆಫ್ ಡಿಟ್ಯೂನ್ಡ್ ದಟ್ 400cc ಇಂಜಿನು ವಿಚ್ ಈಸ್ ಗಿವಿಂಗ್ 30 bhp ಆ್ಯಂಡ್ 36 Nm ಆಫ್ ಟಾರ್ಕ್. ಬಟ್ ದ ಫೀಲ್ ನನ್ನ ಪ್ರಕಾರ ಈ 2 ಇಂಜಿನ್ ಡಿಟ್ಯೂನ್ಡ್ ಇಂಜಿನ್ನಲ್ಲಿ ಬೆಟರ್ ನಿಮ್ಗೆ ಸಿಗುತ್ತೆ ಓವರಾಲು. ನನಗೆ ಅದು ರೈಡ್ ಮಾಡಿದಾಗ ದ ಸ್ಕ್ರಾಂಬ್ಲರ್ 400 ವಿಚ್ ಐ ಓನು ಅದಕ್ಕಿಂತಲೂ ಬೆಟರ್ ಸಿಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಸ್ಪೀಡ್ 400 ಬಂದು ನಿಮಗೆ ಟಾಪ್ ಎಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಾಟಮ್ ಎಂಡ್ ನಿಮಗೆ ಸ್ವಲ್ಪ ಕಿಕ್ ಕೊಡುತ್ತೆ, ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ಎವ್ರಿಥಿಂಗ್, ಬಟ್ ನಿಮಗೆ ಆ ಫೀಲ್ ಇಲ್ಲ, ದಟ್ ರೆಟ್ರೋ ಫ್ಲೇವರ್ ಇಲ್ಲ. ಸ್ಕ್ರಾಂಬ್ಲರ್ 400X ಹೆಂಗೆ ಅಂದರೆ ನಿಮಗೆ ಬಾಟಮ್ ಎಂಡ್ ಸಕ್ಕತ್ತಾಗಿ ಫೀಲ್ ಕೊಡುತ್ತೆ, ಮಿಡ್ ರೇಂಜ್ ಚೆನ್ನಾಗಿದೆ, ಟಾಪ್ ಎಂಡಲ್ಲಿ ಒಂಥರ ಓಕೆ ಆಗಿದೆ. ಬಟ್ ಇದು ನನ್ನ ಪ್ರಕಾರ ಇಟ್ ಮೇಂಟೈನ್ಸ್ ದಟ್ ಬ್ಯಾಲೆನ್ಸು, ಮಿಡ್ ರೇಂಜು ಚೆನ್ನಾಗಿದೆ, ಬಾಟಮು ಚೆನ್ನಾಗಿದೆ, ಟಾಪ್ ಎಂಡು ಅಪ್ ಟು ದಟ್ ಕ್ರೂಸಿಂಗ್ ಸ್ಪೀಡ್ 100-110 ಸಕ್ಕತ್ತಾಗಿ ನಿಮಗೆ ದಟ್ ಫೀಲ್ ಕೊಡುತ್ತೆ. ಸೊ ಓವರ್ ಆಲ್ ಫೀಲ್ ನಿಮಗೆ ಬೆಟರ್ ಇದೆ. ಬಟ್ ಐ ವುಡ್ ಸೇ ಏನೋ ಒಂಥರ ಎಂಟಿನೆಸ್ ಫೀಲ್ ಆಗುತ್ತೆ ನಿಮಗೆ. ದಿಸ್ ಇಸ್ ಸಮಥಿಂಗ್ ನೀವು ತುಂಬ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ, ಏನೋ ಇಲ್ಲ ಅಂತ ಒಂದು ಸ್ವಲ್ಪ ಫೀಲ್ ಅಂತೂ ಬರುತ್ತೆ ಕಂಪೇರ್ ಟು ದ ಹಂಟರ್. ಬಟ್ ಅಗೇನ್ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್ ಫೀಲ್ ವೈಸು, ಬಟ್ ಸ್ಟಿಲ್ ಐ ಹ್ಯಾವ್ ಟು ರೇಸ್ ದಿಸ್ ಪಾಯಿಂಟ್ ಬಿಕಾಸ್ ಎಂಡ್ ಆಫ್ ದ ಡೇ ದಟ್ ಈಸ್ ವಾಟ್ ಮೇಕ್ಸ್ ದ ಮೋಟರ್ ಸೈಕಲ್ ಅಲೈವ್. ಸೊ ಅದಕ್ಕೋಸ್ಕರ ನಾನು ಅದು ಪಾಯಿಂಟ್ನ ಹೇಳಿದೆ. ಎನಿವೇ ನಾವು ಲೆಟ್ಸ್ ಕಮ್ ಟು ದ ಆಲ್ ದ ಥಿಂಗ್ಸ್ ವಿಚ್ ಎವ್ರಿಬಡಿ ಡಿಸ್ಕಸಸ್ಸು. ಪರ್ಫಾರ್ಮೆನ್ಸ್, ಸೊ ಇಲ್ಲಿ ನಾನು ಅಗೇನ್ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. 30 bhp ವರ್ಸಸ್ 20 bhp, ಎನಿ ಡೇ 30 bhp ಈಸ್ ಅ ಬೆಟರ್ ಬೈಕು. ಸೊ ಅದರಲ್ಲಿ ಏನು ಕ್ವಶನ್ಸೇ ಇಲ್ಲ. ಆ್ಯಂಡ್ ಆಲ್ಸೋ ಟಾರ್ಕು ಇದೆ, ಇದರಲ್ಲಿ ಇದೇನು ಟಾರ್ಕ್ ಕಮ್ಮಿ ಇದೆ ಅಂತಲ್ಲ, 36 Nm ಆಫ್ ಟಾರ್ಕು ಸ್ಪೀಡ್ T4 ಅಲ್ಲಿರೋದ್ರಿಂದ ಎನಿ ಡೇ ಸ್ಪೀಡ್ T4 ಓವರ್ ಆಲ್ ನಿಮಗೆ ಪರ್ಫಾರ್ಮೆನ್ಸೇ ಬೇಕು, ಯಾರಿಗೋ ನಿಮ್ಗೆ ಶೋ ಮಾಡಬೇಕು ನನ್ನ ಹತ್ರ ಬೆಟರ್ ಪರ್ಫಾರ್ಮಿಂಗ್ ಗಾಡಿ ಇದೆ ಅಂತ ತೋರಿಸ್ಬೇಕಂತ ಇದ್ದೀರ ಅಂದರೆ ಗೋ ಹೆಡ್ ಆ್ಯಂಡ್ ಬೈ ದ T4 ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದ ಮೋಸ್ಟ್ ಟಾಕ್ಟ್ ಅಬೌಟ್ ದ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗು. ನನ್ನ ಒಪಿನಿಯಲ್ಲಿ ದಿಸ್ ಇಸ್ ಸಮಥಿಂಗ್ ನನ್ನ ಪ್ರಕಾರ ನ್ಯೂ ರೈಡರ್ಸು ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊತಾರೆ ಇದ್ರ ಬಗ್ಗೆ. ಸೊ ಐ ನೋ ನಿಮಗೆ ಬಿಗರ್ ಬೈಕ್ಸಲ್ಲಿ ಆಬ್ವಿಯಸ್ಲಿ ನಿಮಗೆ ಲೈಕ್ ಹಿಮಾಲಯನ್ ಆಗಿರಲಿ ಇಲ್ಲ ಸ್ಕ್ರಾಂಬ್ಲರ್ ಆಗಿರಲಿ ಆಲ್ ದೀಸ್ ಬೈಕ್ಸಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಆರ್ ಈವನ್ ಕ್ಲಾಸಿಕ್ 350 ಆರ್ ಮೀಟಿಯೋರ್ 350 ಆರ್ CB 350 ಆಲ್ ದೀಸ್ ಬೈಕ್ಸಲ್ಲಿ ಡೆಫಿನೆಟ್ಲಿ ಓವರ್ ಆಲ್ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ವಿಲ್ ಬಿ ಸುಪೀರಿಯರ್. ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಈ 2 ಬೈಕಲ್ಲಿ ನಿಮಗೆ ಆ ಲೆವೆಲ್ ಸೊ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಕೊಡಬೇಕು ಫಾರ್ ದಿಸ್ ಪ್ರೈಸ್ ಅಂದರೆ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದಟ್ ಆ್ಯಕ್ಚುಲಿ. ಸೊ ಆ ಎಕ್ಸ್ಪೆಕ್ಟೇಷನ್ನ ಸ್ವಲ್ಪ ಡೌನ್ ಮಾಡಿರಿ. ಬಟ್ ಸ್ಟಿಲ್ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಬಿಡ್ತೀನಿ ಓವರ್ ಆಲ್ ಡಿಫರೆನ್ಸು, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲೈಕ್ ನೋಟಿಫೈ ಯು. ಅದರ್ವೈಸ್ ನೀವು ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಬೈಕ್ ತೊಗೊಂಡ್ಬಿಡ್ತೀರ. ಸೊ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟ್ ಮಾತಾಡೋದಾದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಕಂಫರ್ಟ್ ವೈಸ್ ಹಂಟರ್ 350 ಸರ್ಪ್ರೈಸಿಂಗ್ಲಿ ವಿಚ್ ವಾಸ್ ನಾಟ್ ನೋನ್ ಫಾರ್ ದ ಕಂಫರ್ಟು ಈಸ್ ಬೆಟರ್ ದೆನ್ ಸ್ಪೀಡ್ T4. ಆ್ಯಂಡ್ ಹ್ಯಾಂಡ್ಲಿಂಗಲ್ಲಿ ಆಬ್ವಿಯಸ್ಲಿ ಬಿಕಾಸ್ ನಿಮಗೆ ಒಂದು ಮಾಡರ್ನ್ ಇಂಜಿನ್ ಇದೆ, ಮಾಡರ್ನ್ ಚಾಸಿ ಇದೆ, ಅದರಿಂದ ಡೆಫಿನೆಟ್ಲಿ ದ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ದ ಸ್ಪೀಡ್ T4 ಇಸ್ ಬೆಟರು. ಆಬ್ವಿಯಸ್ಲಿ ಬಿಕಾಸ್ ನಾನು ಹೇಳಿದೆ ನೋಡಿ, ಚಾಸಿ ಆ್ಯಂಡ್ ವೇಟ್ ವೈಸ್ ಎರಡು ಸಿಮಿಲರ್ ವೇಟ್ ಇದೆ, 180 kg ಬೋತ್ ಆಫ್ ದೆಮು. ಬಟ್ ನಿಮಗೆ ದ ವೇ ಇಟ್ ಫೀಲ್ಸು ಐ ಥಿಂಕ್ ದ ಸ್ಪೀಡ್ T4 ಫೀಲ್ಸ್ ಬೆಟರು. ಸೊ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ದ ಸ್ಪೀಡ್ T4 ಬೆಟರ್ ಇದೆ. ಕಂಫರ್ಟ್ ಡಿಪಾರ್ಟ್ಮೆಂಟಲ್ಲಿ ದ ಹಂಟರ್ 350 ಸಸ್ಪೆನ್ಷನ್ ಓವರ್ ಆಲ್ ಅದರದ್ದು ಕಂಫರ್ಟೇಬಲ್ ಆಗಿದೆ. ಸೀಟು ಸ್ವಲ್ಪ ನಿಮಗೆ ಬೆಟರ್ ಫೀಲ್ ಆಗುತ್ತೆ ಫಾರ್ ದ ರೈಡರ್ ಆ್ಯಂಡ್ ದ ಪಿಲಿಯನು. ಐ ಮೀನ್ ಎರಡರಲ್ಲೂ ನಿಮಗೆ ಪಿಲಿಯನ್ ಏನು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ, ಬಟ್ ಐ ವುಡ್ ಸೇ ದಟ್ ದ ಕಂಫರ್ಟ್ ವೈಸ್ ನಿಮಗೆ ಸಮ್ ಹೌ ದ ಸಿಟ್ಟಿಂಗ್ ಪಾಸ್ಚರ್ ಆಗಿರಲಿ ಎವ್ರಿಥಿಂಗು ನಿಮಗೆ ದಿಸ್ ಹಂಟರ್ 350 ಫೀಲ್ಸ್ ಅ ಬೆಟರ್. ಎಸ್ ಐ ಕ್ಯಾನ್ ಸೇ ದಟ್ ಅರ್ಗೋನಾಮಿಕಲಿ ಸ್ಪೀಡ್ T4 ಸ್ವಲ್ಪ ಬೆಟರ್ ಇದೆ ಅಂತ ಅನ್ಸ್ಬೋದು, ಬಟ್ ಐ ವುಡ್ ಸೇ ಓವರ್ ಆಲ್ ನಾನು ರೈಡ್ ಮಾಡಿದ್ದೀನಿ 2 ಬೈಕು. ಹಂಟರ್ 350 ನಿಮಗೆ ಓವರ್ ಆಲ್ ಲಾಂಗ್ ರೈಡಲ್ಲಿ ಆಗಿರಲಿ ಸಿಟಿಯಲ್ಲಿ ಕೈಂಡ್ ಆಫ್ ಕಂಫರ್ಟೇಬಲ್ ಇರುತ್ತೆ, ಬೇರೆ ಸ್ಪೀಡ್ T4 ನಿಮಗೆ ಲಾಂಗ್ ರೈಡ್ ಆಗಿರಲಿ ಸಿಟಿಯಲ್ಲೂ ನಿಮಗೆ
I would say that it will be more better in terms of handling. So this is the comfort and handling. But again, ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಬಿಡಿ. ಇಟ್ಸ್ ನಾಟ್ ಲೈಕ್ ನನ್ನ ಕಂಫರ್ಟ್ ಇದು ಚೆನ್ನಾಗಿದೆ, ಅದು ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಅಂತ. ಇಟ್ ಈಸ್ ನಾಟ್ ಲೈಕ್ ದ ಸ್ಪೀಡ್ T4 ಸ್ಪೀಡ್ 400 ಥರ ಹ್ಯಾಂಡ್ಲಿಂಗ್ ಮಾಡಲ್ಲ. ಅವ್ರ ಕಂಫರ್ಟ್ ಅಂದರೆ ನಿಮಗೆ ಹಂಟರ್ 350 ಏನು ಮೀಟಿಯೋರ್ 350 ಅವ್ರ ಕ್ಲಾಸಿಕ್ 350 ಲೆವೆಲ್ ಕಂಫರ್ಟ್ ಕೊಡಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಲಾಸ್ಟ್ ಪಾಯಿಂಟಿಗೆ ಬಂದುಬಿಡೋಣ, ವಿಚ್ ಇಸ್ ದ ಪ್ರಾಕ್ಟಿಕಲ್ ಕಂಪ್ಯಾರಿಸನ್ ಪಾಯಿಂಟ್. ದಟ್ ಈಸ್ ದ ಪರ್ಪಸು. ಸೊ ಇಲ್ಲಿ ಏನು ಕಂಪ್ಯಾರಿಸನ್ ಏನೂ ಇಲ್ಲ ಇಲ್ಲಿ ಬೇಸಿಕಲಿ, ಬಿಕಾಸ್ ಎರಡರದ್ದು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಪರ್ಪಸು. ಮೇನ್ಲಿ ದೀಸ್ ಟು ಬೈಕ್ಸ್ ಆರ್ ಮೇಡ್ ಫಾರ್ ಸಿಟಿ. ಐ ಮೀನ್ ಬೈಕ್ಸ್ ಮ್ಯಾನುಫ್ಯಾಕ್ಚರರ್ ಮಾಡಿರೋದು ಇದನ್ನು ಸಿಟಿಗೋಸ್ಕರ, ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಬೈಕ್ ಮ್ಯಾನುಫ್ಯಾಕ್ಚರು ಮೇನ್ಲಿ ಸಿಟಿಗೋಸ್ಕರ ಮಾಡಿರೋದು. ಆ್ಯಂಡ್ ಆಬ್ವಿಯಸ್ಲಿ ಎರಡು ಬೈಕ್ನ ನೀವು ಟೂರಿಂಗೂ ಯೂಸ್ ಮಾಡ್ಬೋದು, ಬಿಕಾಸ್ ಡೀಸೆಂಟ್ ಇನಫ್ ಪವರ್ ಇದೆ. ಸೊ ನಾನು ಆಲ್ರೆಡಿ ಪರ್ಪಸ್ ವೀಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮಗೆ ದ CC ಆ್ಯಂಡ್ ದ ಪವರು, ಆ್ಯಂಡ್ ಈ ಎರಡರಲ್ಲೂ ನಿಮಗೆ ಮೋರ್ ದೆನ್ ಎನಫ್ ಪವರ್ ಇದೆ. ಸೊ 120 bhp ದಟ್ ಈಸ್ ಆಲ್ಸೋ ವೆರಿ ಗುಡ್, ಮೋರ್ ದೆನ್ ಎನಫು. ನಾನು ಸಾಕಷ್ಟು ಕಡೆ ಟೂರ್ ಮಾಡಿದ್ದೀನಿ, ಸಾಕಷ್ಟು ಜನ ಸರ್ಪ್ರೈಸ್ ಆಗಿದ್ರು ಹಂಟರ್ 350 ಟೂರ್ ಮಾಡೋಕ್ಕಾಗತ್ತಾ ಅಂತ. ಬಟ್ ಆನೆಸ್ಟ್ಲಿ ಇಟ್ ಈಸ್ ವೆರಿ ಈಸಿ, ಇಟ್ ಈಸ್ ನಾಟ್ ಎನ್ ಎಫರ್ಟ್ ಎಟ್ ಆಲ್. ಆ್ಯಂಡ್ ಸ್ಪೀಡ್ T4 ಟೂರ್ ಮಾಡ್ಬೋದು. ಟೂರ್ ಅಂತೂ ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಅಗೇನ್ ಲಿಮಿಟೇಷನ್ನು ಐ ಡೋಂಟ್ ವಾಂಟ್ ಟು ಸೆಟ್ ಫಾರ್ ದ ನ್ಯೂ ರೈಡರ್ಸು, ಬಿಕಾಸ್ ನ್ಯೂ ರೈಡರ್ಸು ನಿಮ್ಮದು ಲಿಮಿಟ್ ಶುಡ್ ಬಿ ನಥಿಂಗ್. ಲಿಮಿಟ್ಲೆಸ್ ಆಗಿರಿ, ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡಿ. ನಿಮ್ಮ ದುಡ್ಡಲ್ಲಿ ತೊಗೊಂಡಿದ್ದೀರಾ, ಯು ಕ್ಯಾನ್ ಟ್ರಾವೆಲ್ ಅರೌಂಡ್ ಎನಿವೇರು. ಸಿಟಿ ವೈಸ್ ನಿಮಗೆ ಡೆಫಿನೆಟ್ಲಿ ಎರಡು ಬೈಕು ಸೂಟಬಲ್ ಆಗಿದೆ. ನಾವು ಇದೆಲ್ಲ ಕಂಪ್ಯಾರಿಸನ್ ನೀವು ನೋಡಿದ್ರೆ, ಹೆಡ್ ಟು ಹೆಡ್ ನೋಡೋದಾದರೆ ಯಾವುದು ಬೈಕು ಯಾವುದು ಇನ್ನೊಂದು ಬೈಕ್ಗಿಂತ ಅಹೆಡ್ ಇಲ್ಲ. ಸಮ್ ಪ್ಲೇಸಸಲ್ಲಿ ಹಂಟರ್ 350 ಬೆಟರ್ ಇದೆ, ಸಮ್ ಪ್ಲೇಸಸಲ್ಲಿ ಸ್ಪೀಡ್ T4 ಬೆಟರ್ ಇದೆ. ಸೊ ವಾಟ್ ಶುಡ್ ಯು ಗೋ ಫಾರ್? ಬಿಕಾಸ್ ನಿಮಗೆ ಈ ಥರ ಕಂಪ್ಯಾರಿಸನ್ ಮಾಡಿಬಿಟ್ರೆ ಯೂಶಲಿ ನೀವೇನು ನೋಡ್ತೀರಾ, 2-3 ಪಾಯಿಂಟ್ಸಲ್ಲಿ ಇದು ಬೆಟರ್ ಇದೆ ಆ್ಯಂಡ್ 2-3 ಪಾಯಿಂಟ್ಸಲ್ಲಿ ಅದು ಬೆಟರ್ ಇದೆ. ಆ್ಯಂಡ್ ದಿಸ್ ಇಸ್ ವಾಟ್ ಅ ಬಿಗಿನರ್ ವಿಲ್ ಡೂ. ಸಿ, ಬಿಗಿನರ್ ಆಗಿಬಿಟ್ಟು ನಾನು ಮೊದಲೇ ಹೇಳ್ತೇನೆ, ಐ ಆಮ್ ನಾಟ್ ಟೇನಿಂಗ್ ಬಿಗಿನರ್ ಅಂತ ನೀವು ಹೇಳ್ತಲ್ಲ. ಮೇ ಬಿ ನೀವು ಬೇರೆ 200cc or 150cc ಗಾಡಿ ಓಡಿಸಿರ್ಬೋದು. ಐ ನೋ ಹೂ ಆರ್ ಗೋಯಿಂಗ್ ಟು ಬೈ ಅಮಂಗ್ ದೀಸ್ ಟು ಬೈಕ್ಸು. ಸೊ ಅವ್ರಿಗೆ ನಾನು ಒಂದೇ ಪಾಯಿಂಟ್ ಹೇಳ್ತೀನಿ, ನೀವು ನಾನು ಏನೇ ಎಕ್ಸ್ಪ್ಲನೇಷನ್ ಇಷ್ಟು ಹೇಳಿದ್ದೀನಿ ನೋಡಿ, ದಿಸ್ ಇಸ್ ಆಲ್ ಟೆಕ್ನಿಕಲ್ ಎಕ್ಸ್ಪ್ಲನೇಷನು. ಮೇ ಬಿ ನಿಮಗೆ ಕೆಲವರಿಗೆ ಅರ್ಥನೂ ಆಗಿಲ್ಲದೆ ಇರ್ಬೋದು, ಓಕೆನಾ. ಸೊ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ, ಬೋತ್ ಆರ್ ವೆರಿ ಗುಡ್ ಬೈಕ್ಸ್. ಮೊದಲೇ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಅಟ್ಲೀಸ್ಟ್ ರೈಡ್ ದೀಸ್ ಟು ಬೈಕ್ಸ್ ಫಾರ್ 2 to 3 years ಅಟ್ಲೀಸ್ಟ್. ನಿಮ್ಮದು ಜರ್ನಿಯಲ್ಲಿ ಮೇ ಬಿ ಯು ವಿಲ್ ಸಮ್ವೇರ್ ಡೌನ್ ದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ದ ಟೈಪ್ ಆಫ್ ಬೈಕ್ ಯು ಶುಡ್ ಓನ್ ನೆಕ್ಸ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ದಿಸ್ ವಿಲ್ ಬಿ ಎನಫ್ ಫಾರ್ ಯು ಟು ಸಪೋರ್ಟ್ ಫಾರ್ 2 to 3 years ಮಿನಿಮಮ್. ಮೇ ಬಿ ದಿಸ್ ಮೈಟ್ ಬಿ ಯುವರ್ ಬೈಕ್ ಫಾರ್ ಎವರು, ಬಟ್ ಐ ವುಡ್ ಸೇ ಮಿನಿಮಮ್ 2 to 3 years ಅಂತೂ ಡೆಫಿನೆಟ್ಲಿ ಸಪೋರ್ಟ್ ಮಾಡುತ್ತೆ. ಡೋಂಟ್ ನೀಡ್ ಟು ವರಿ. ಬಟ್ ಇಲ್ಲಿ ನಿಮ್ಮದು ಬೈಯಿಂಗ್ ಡಿಸಿಷನ್ನ ಆ್ಯಕ್ಚುಲಿ ವಿಚ್ ನಾನು ವೀಡಿಯೋ ಸ್ಟಾರ್ಟಲ್ಲಿ ಹೇಳಿದೆ ನೋಡಿ, ಈ ವಾಟ್ ಎವರ್ ನಾನು ಡಿಸ್ಕಷನ್ ಮಾಡಿದೆ ನೋಡಿ, ಇದನ್ನು ನೀವು ತಲೆಗೆ ಹಾಕೊಳ್ಳೋದಲ್ಲ. ಐ ವುಡ್ ಸೇ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯು ಶುಡ್ ಕನ್ಸಿಡರ್ ವೈಲ್ ಬೈಯಿಂಗ್ ದೀಸ್ ಟು ಬೈಕ್ಸ್. ಸೊ ವಿಚ್ ನಾನು ಐ ಟೋಲ್ಡ್ ಇಟ್ ಆಲ್ರೆಡಿ. ಬೈಕ್ ವರ್ಸಸ್ ಬ್ರ್ಯಾಂಡ್ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ ದಟ್ ಬೈಕ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್, ಬ್ರ್ಯಾಂಡ್ ಅಲ್ಲ ಅಂತ. ಬಟ್ ನಾನು ಅದರಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಬಿಗಿನರ್ಸ್ಗೆ ಐ ವುಡ್ ಸೇ ದ ಬ್ರ್ಯಾಂಡ್ ನೋಡ್ಕೊಂಡು ತುಂಬ ಜನ ತೊಗೋತಾರೆ, ವಿಚ್ ಇಸ್ ಟೋಟಲಿ ಫೈನ್ ನನ್ನ ಪ್ರಕಾರ. ಬಟ್ ಈ ಎರಡು ಬೈಕ್ನ ನೀವು ತೊಗೋತಾ ಇದ್ದೀರಾ ಅಂದರೆ I would say you should actually look at the brand and buy the bike. Yes, because ಈ ಎರಡು ಬ್ರ್ಯಾಂಡ್ ರಾಯಲ್ ಎನ್ಫೀಲ್ಡ್ ಆಗಿರಲಿ, ಟ್ರಯಂಫ್ ಆಗಿರಲಿ, ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ಸು. ಇಂಟರ್ನ್ಯಾಷನಲಿ ಆಗಿರಲಿ, ಈವನ್ ಇಂಡಿಯಾದಲ್ಲೂ ಇವಾಗ ಎರಡೂ ಬ್ರ್ಯಾಂಡ್ಸು ಒಂದು ಒಳ್ಳೆ ಸ್ಟೇಜಲ್ಲಿದೆ. ಆ್ಯಂಡ್ ಫಾರ್ ಅ ಬಿಗಿನರ್ ಬೈಕರು ದಿಸ್ ಇಸ್ ವಾಟ್ ಈಸ್ ಲುಕಿಂಗ್ ಫಾರ್. ಸಿ, ಇಲ್ಲಾಂದಿದ್ರೆ ನಿಮಗೆ ಇನ್ನೊಂದು ಕಂಪ್ಯಾರಿಸನ್ ಬರ್ತಾಯಿತ್ತು, ರಾನಿನ್ 225 ಏನು ಕಂಪೇರ್ ಮಾಡ್ತಾ ಇಲ್ಲ ಇದ್ರ ಜೊತೆಗೆಲ್ಲ ಅಂತ, ಅದು ಈಕ್ವಲ್ ಕಾಂಪಿಟೇಟರ್ ಅಲ್ವಾ ಅಂತ ನೀವು ಹೇಳ್ಬೋದು. ಬಟ್ ಆ್ಯಸ್ ಐ ಟೋಲ್ಡು, ಈ ಎರಡು ಏನಕ್ಕೆ ಆ್ಯಸ್ ಅ ಕಾಂಪಿಟೇಟರ್ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ ಅಂದರೆ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಅಬಿಲಿಟಿ. ಸೊ ಲೆಟ್ಸ್ ನಾಟ್ ಬಿ ಸೋ ಮಚ್ ಬ್ಲೈಂಡ್ ಫೋಲ್ಡೆಡು. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ದ ಅಬಿಲಿಟಿ ಅಲೋನ್, ಇಟ್ ಈಸ್ ದ ಬ್ರ್ಯಾಂಡ್ ಬಿಕಾಸ್ ಆಫ್ ವಿಚ್ ಬೋತ್ ದೀಸ್ ಬೈಕ್ಸ್ ಆರ್ ಸ್ಟ್ಯಾಂಡಿಂಗ್ ಔಟ್, ಓಕೆನಾ. ಸೊ ಬ್ರ್ಯಾಂಡಿಂದನೇ ನೀವು ತೊಗೋಬೇಕಾದ್ರೆ ಬ್ರ್ಯಾಂಡ್ನೇ ಚೂಸ್ ಮಾಡಿಕೊಂಡು ಈ ಎರಡು ಬೈಕ್ನ ತೊಗೊಳ್ಳಿ. ಎರಡು ಬೈಕಲ್ಲೂ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಹೌ ಯು ಶುಡ್ ಡಿಸೈಡ್ ಬೇಸ್ಡ್ ಆನ್ ದ ಬ್ರ್ಯಾಂಡು, ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಸೊ ಅದನ್ನು ನೋಡ್ಕೊಂಡು ನೀವು ತೊಗೊಳ್ಳಿ. ಬಟ್ ಸ್ಟಿಲ್ ನಿಮಗೆ ಒಂದು ಪೇಪರ್ ಎಕ್ಸ್ಪ್ಲನೇಷನ್ಲೇ ಕೊಟ್ಬಿಟ್ಟೆ, ಸೊ ದಟ್ ಯು ಕ್ಯಾನ್ ಸಿ ವಾಟ್ ಈಸ್ ಬೆಸ್ಟ್ ಫಾರ್ ಯು. ಬಟ್ ಎನಿವೆ, ಸೊ ಬ್ರ್ಯಾಂಡ್ ವೈಸ್ ಹೌ ಡಸ್ ಬೋತ್ ದಿಸ್ ಡಿಫ್ರೆನ್ಷಿಯೇಟು. ಸೊ ನಾನಿಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ನಾನು ಫ್ರಮ್ ಅ ಪಾಯಿಂಟ್ ಆಫ್ ಅ ಬಿಗಿನರ್ ಹೇಳ್ತೀನಿ ಹೌ ಯು ಶುಡ್ ಚೂಸ್ ದ ಬ್ರ್ಯಾಂಡ್ ಅಂತ. ಸೊ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಆರ್ ಬೇಸಿಕಲಿ ಹಂಟರ್ 350ನ ಏನಕ್ಕೆ ತೊಗೊಳ್ಳಿ ಅಂತ ಕೇಳೋದಾದರೆ, ಒಂದು ಆಬ್ವಿಯಸ್ಲಿ ದ ಪ್ರಾಕ್ಟಿಕಲ್ ಸೆನ್ಸ್ ನಿಮಗೆ ಗೊತ್ತು, ಸರ್ವಿಸ್ ಸೆಂಟರ್ ಆ್ಯಂಡ್ ಶೋರೂಮ್ ಅಕ್ರಾಸ್ ಇಂಡಿಯಾ ಇದೆ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ಬಿಗಿನರು ನಿಮಗೆ ದಿಸ್ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ನೀವು ಟೂರ್ ಮಾಡಬೇಕಾದ್ರೆ ಯು ನೆವರ್ ನೋ, ಯು ಆರ್ ನಾಟ್ ಎನ್ ಎಕ್ಸ್ಪೀರಿಯನ್ಸ್ ರೈಡರ್ ಆ ಟೈಮಲ್ಲಿ. ಸೊ ನಿಮ್ಗೆ ಏನಾದರೂ ಕಷ್ಟ ಆದರೆ ದ್ಯಾಟ್ ವಿಲ್ ಬಿ ವೆರಿ ಸಪೋರ್ಟಿವ್ ನಿಮಗೆ. ಸೊ ನಾನು ಅದಕ್ಕೋಸ್ಕರ ಹಂಟರ್ 350 ತೊಗೊಂಡೆ. ಈವನ್ ನನಗೆ ಗೊತ್ತಿತ್ತು ರಾನಿನ್ ವಾಸ್ ಅ ಬೆಟರ್ ಓವರ್ ಆಲ್ ಬೈಕ್, ಬಿಕಾಸ್ ನಿಮಗೆ ಸಸ್ಪೆನ್ಷನ್ ಎಲ್ಲ ಬೆಟರ್ ಇತ್ತು. ಬಟ್ ಸ್ಟಿಲ್ ಐ ವೆಂಟ್ ಫಾರ್ ಹಂಟರ್ 350 ಬಿಕಾಸ್ ಆಫ್ ದ ಕಾನ್ಫಿಡೆನ್ಸ್ with the Royal Enfield. ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡೋದಾದರೆ, ಸೊ ಸರ್ವಿಸ್ ಸೆಂಟರ್ ಆ್ಯಂಡ್ ದ ಶೋರೂಮ್ ಅವೈಲಬಿಲಿಟಿ ಸಾಕಷ್ಟಿದೆ. ಇಟ್ ಈಸ್ ಅ ವೆರಿ ಯೂಸ್ಫುಲ್ ಥಿಂಗು, ಟ್ರಸ್ಟ್ ಮೀ, ಐ ಕ್ಯಾನ್ ಟೆಲ್ ಯು ಫಾರ್ ಶೋರು. ನನಗೆ ತುಂಬ ಕಾನ್ಫಿಡೆನ್ಸ್ ಸಿಕ್ತು ಅದರಿಂದ. ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ
ರಾಯಲ್ ಎನ್ಫೀಲ್ಡ್ ರೈಟ್ ನೌ ಇಸ್ ನಾಟ್ ಜಸ್ಟ್ ಅನ್ ಇಂಡಿಯನ್ ಬ್ರ್ಯಾಂಡು ಆರ್ ನಾಟ್ ಎ ನಿಶ್ ಬ್ರ್ಯಾಂಡ್, ಲೈಕ್ ನಿಮ್ಮದು ಓನ್ಲಿ ರೆಟ್ರೋ ಬೈಕ್ಸ್ ಮಾಡೋಂಥ ಬ್ರ್ಯಾಂಡ್ ಅಲ್ಲ ಇದು. ಐ ಥಿಂಕ್ ದೇ ವಿಲ್ ಸಮ್ವೇರ್ ಡೌನ್ ದ ಲೈನ್ ನನ್ನ ಪ್ರಕಾರ ದ ಸ್ಪೋರ್ಟ್ಸ್ ಬೈಕ್ಸ್ ಕ್ಯಾಟಗರಿಗೂ ಬರ್ತಾರೆ ಅಂತ ನನಗೆ ಆಲ್ರೆಡಿ ಗೊರಿಲ್ಲಾ 450 ಜೊತೆ ಇಂಟು ಕೊಟ್ಟಿದ್ದಾರೆ. ಬಟ್ ಎಸ್, ದ್ಯಾಟ್ ಈಸ್ ದ ಥಿಂಗು. ಸೊ ದೇ ಆರ್ ವೆರಿ ಬಿಗ್ ಇಂಟರ್ನ್ಯಾಷನಲಿ ಇವನ್ UK ಆಗಿರಲಿ, US ಆಗಿರಲಿ, ವೇರ್ ಐ ಥಿಂಕ್ ಮೋಟರ್ ಸೈಕಲ್ಸ್ ಆರ್ ಸೋಲ್ಡ್ ಡೀಸೆಂಟ್ಲಿ. ಇಂಡಿಯಾದಲ್ಲೇ ಐ ವುಡ್ ಸೇ ದ ಮೆಜಾರಿಟಿ 2 ವೀಲರ್ಸ್ ಇರೋದು, ಬಟ್ ಸ್ಟಿಲ್ ಈ ಕಂಟ್ರೀಸಲ್ಲೂ ನಿಮಗೆ ಡೀಸೆಂಟ್ಲಿ ಮೋಟರ್ ಸೈಕಲ್ಸ್ ಎಲ್ಲ ಆಗುತ್ತೆ. ಸೊ ಈ ಕಂಟ್ರೀಸಲ್ಲೂ ನಿಮಗೆ ನೋಡ್ಬೋದು ರಾಯಲ್ ಎನ್ಫೀಲ್ಡು ತುಂಬಾ ಹವಾ ಮಾಡಿದೆ. ಇಂಟರ್ನ್ಯಾಷನಲಿ ರೈಟ್ ನಾವು ರಾಯಲ್ ಎನ್ಫೀಲ್ಡ್ ಈಸ್ ಆಲ್ಸೋ ವೆರಿ ಪಾಪ್ಯುಲರ್. ಇಟ್ ಈಸ್ ನಾಟ್ ಅ ಟೈಮ್ ವೇರ್ ರಾಯಲ್ ಎನ್ಫೀಲ್ಡ್ ಜಸ್ಟ್ ನಿಶ್ ಇತ್ತು, ಇಟ್ಸ್ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ಇಫ್ ಯು ಆರ್ ಓನಿಂಗ್ ರಾಯಲ್ ಎನ್ಫೀಲ್ಡು, ಪೀಪಲ್ ಫ್ರಮ್ UK ಆಲ್ಸೋ ವಿಲ್ ಬಿ ಆರ್ US ಆಲ್ಸೋ ವಿಲ್ ಬಿ ಮೇಕಿಂಗ್ ವೀಡಿಯೋಸ್ ಆನ್ ದಟ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಐಡೆಂಟಿಟಿ ಬೇಕು ಅಂದ್ರೂ ಯು ಕ್ಯಾನ್ ಗೋ ವಿತ್ ರಾಯಲ್ ಎನ್ಫೀಲ್ಡ್. ಎಸ್, ಇದು ಇಂಡಿಯಾದಲ್ಲೂ ತುಂಬ ಪಾಪ್ಯುಲರ್ ಇದೆ. ನೀವೇ ನೋಡ್ಬೋದು, ಎವ್ರಿವೇರ್ ರೀಲ್ಸು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲ ಕಡೆ ರಾಯಲ್ ಎನ್ಫೀಲ್ಡ್ ಗಾಡಿ ಬರುತ್ತೆ ಅಂದರೆ ಹವಾನೇ ಹವಾ ಇರುತ್ತೆ. ಸೊ ಅದು ನಿಮಗೆ ಬೇಕು. ಇನಿಷಿಯಲಿ ಐ ನೋ ವೆನ್ ಯು ಆರ್ ಇನ್ ದಟ್ ಸ್ಟಾರ್ಟಿಂಗ್ ಜರ್ನಿ ನಿಮ್ಗೆ ಹವಾ ಬೇಕು ಟು ಕೀಪ್ ಯು ಮೋಟಿವೇಟೆಡ್. ಸೊ ಎಸ್, ಯು ಆರ್ ಗೋಯಿಂಗ್ ಟು ಬೈ ಆ್ಯನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಆಲ್ಸೋ ರೆಟ್ರೋ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲೂ ಇದು ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಆಗಿದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನ್ನ ಪ್ರಕಾರ, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ಫೀಲ್, ಐ ನೋ, ನಾನು ಇನಿಷಿಯಲಿ ಯೋಚನೆ ಮಾಡಿದೆ ದಟ್ ಐ ವಿಲ್ ಬಿ ಅ ಪಾರ್ಟ್ ಆಫ್ ಅ ಬಿಗ್ ಗ್ರೂಪ್, ಆ ಗ್ರೂಪ್ ಜೊತೆ ರೈಡ್ ಮಾಡ್ಬೋದು, ಆಲ್ ದೋಸ್ ಥಿಂಗ್ಸ್. ಎಸ್, ಅದನ್ನು ನಾನು ಮಾಡಲಿಲ್ಲ ವೆನ್ ಐ ಓನ್ಡ್ ಹಂಟರ್, ಬಿಕಾಸ್ ನನಗೆ ಐ ಥಿಂಕ್ ಐ ಲೈಕ್ ಟು ರೈಡ್ ಐ ಮೀನ್ ವಿತ್ ಲೆಸ್ ಪೀಪಲ್ ಆರ್ ಸೋಲೋ ಮೋಸ್ಟ್ಲಿ. ನನಗೆ ಅದು ಇಷ್ಟ ಆಗಲಿಲ್ಲ. ಬಟ್ ದಟ್ಸ್ ನಾಟ್ ಟು ಸೇ ದಟ್ ನನಗೆ ದ ರಾಯಲ್ ಎನ್ಫೀಲ್ಡ್ದು ನನಗೆ ಆ ಬ್ರ್ಯಾಂಡು ಯಾವತ್ತೂ ಫೀಲ್ ಆಗಿಲ್ಲ, ಬಿಕಾಸ್ ನನಗೆ ಎವ್ರಿವೇರ್ ಐ ಗೋ ಐ ಸಿ ಅ ರಾಯಲ್ ಎನ್ಫೀಲ್ಡ್, ಐ ಫೀಲ್ ಪ್ರೌಡ್ ಅಬೌಟ್ ಓನಿಂಗ್ ಅ ರಾಯಲ್ ಎನ್ಫೀಲ್ಡು. ಸೊ ಆ ಬ್ರ್ಯಾಂಡ್ ಐಡೆಂಟಿಟಿ, ದಟ್ ಕಮ್ಯುನಿಟಿ ಅಂತ ಎಲ್ಲ ಕಡೆ ಸಿಗುತ್ತೆ. ನಿಮ್ಗೆ ಎವ್ರಿವೇರ್ ಯು ಸಿ ರಾಯಲ್ ಎನ್ಫೀಲ್ಡ್ ಗಾಡಿ, ನಿಮಗೆ ಸಮಥಿಂಗ್ ದಟ್ ಬ್ರದರ್ಹುಡ್ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟು ನನ್ನ ಪ್ರಕಾರ ಆಲ್ಸೋ ಫಾರ್ ಅ ನ್ಯೂ ರೈಡರು ಈವೆಂಟ್ಸ್ ಇರುತ್ತೆ. ಸೊ ಐ ಥಿಂಕ್ ರೈಟ್ ನಾವು ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ ಥರ ಯಾರೂ ಈವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇಲ್ಲ ಇನ್ ಇಂಡಿಯಾ ಎಸ್ಪೆಷಲಿ. ಸೊ ಎಸ್ಪೆಷಲಿ ನಾನು ದಟ್ ಗೋವಾ ಮೋಟೋವರ್ಸ್ ಹೋದೆ ನೋಡಿ, ದಟ್ ಫೀಲಿಂಗ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ಬಿಗ್ ಕಮ್ಯುನಿಟಿ ನಂಗೆ ಫೀಲ್ ಆಯಿತು ವೆನ್ ಐ ಕೇಮ್ ದೇರು. ಐ ನೋ ಯಾವುದೇ ಬೇರೆ ಯಾವುದಾದ್ರು ಗಾಡಿ ಇಟ್ಕೊಂಡು ಅಲ್ಲಿ ಹೋಗ್ಬೋದಿತ್ತು, ಬಟ್ ಯು ವೆಂಟ್ ವಿತ್ ಅ ರಾಯಲ್ ಎನ್ಫೀಲ್ಡ್ ಇದಲ್ವ, ಈವನ್ ದೋ ಅದು ಒಂದು 2 lakhs ಗಾಡಿ ಇದ್ರೂ ನನಗೆ ಆ ಫೀಲ್ ತುಂಬಾ ಇಟ್ ಫೆಲ್ಟ್ ಅ ಲಾಟ್ ಪ್ರೌಡ್ ಟು ಓನ್ ಅ ರಾಯಲ್ ಎನ್ಫೀಲ್ಡ್ ಫಾರ್ ಶ್ಯೂರ್. ಸೊ ನಿಮಗೆ ಆ ಕಮ್ಯುನಿಟಿ ಫೀಲ್ ಅಂತೂ ಬರುತ್ತೆ. ಆ್ಯಂಡ್ ನಿಮ್ಮ ಈವೆಂಟ್ಸ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ತುಂಬ ಫನ್ನು ಸಿಗುತ್ತೆ. ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಆಲ್ ದೀಸ್ ಥಿಂಗ್ಸ್, ಸೊ ದೆನ್ ಡೆಫಿನೆಟ್ಲಿ ಗೋ ಫಾರ್ ರಾಯಲ್ ಎನ್ಫೀಲ್ಡ್ ಹಂಟರ್ 350. ಸೊ ಟ್ರಯಾಂಪ್ನ ಯಾರು ತೊಗೋಬೇಕಂತ ಕೇಳೋದಾದರೆ, ಟ್ರಯಾಂಪು ಅಗೇನ್ ಐ ನೋ ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ನಿಮಗೆ ಡುಕಾಟಿ, BMW ಬಿಟ್ಟರೆ ಐ ಥಿಂಕ್ ಟ್ರಯಾಂಪ್ ಇಸ್ ದ ಬಿಗ್ಗೆಸ್ಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಬಟ್ ಯು ಕ್ಯಾನಾಟ್ ಸೇ ದಟ್ ಇಟ್ಸ್ ದ ಓನ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ರಾಯಲ್ ಎನ್ಫೀಲ್ಡು ಈಗ ಇಂಟರ್ನ್ಯಾಷನಲ್ ಆಗಿದೆ, ಬಟ್ ಸ್ಟಿಲ್ ಐ ವುಡ್ ಸೇ ಇಟ್ಸ್ ಅ ಟ್ರಿನಿಟಿ, ಟಾಪ್ ಟ್ರಿನಿಟಿ ಗಾಡಿಗಳಲ್ಲಿ ಡುಕಾಟಿ, BMW, ಟ್ರಯಾಂಪ್ ಇಸ್ ವೆರಿ ಪಾಪ್ಯುಲರ್ ಬಿಕಾಸ್ ಅವರು ವೈಡ್ ರೇಂಜಸ್ ಆಫ್ ಮೋಟರ್ ಸೈಕಲ್ಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಅ ಬಿಗ್ ಕಮ್ಯುನಿಟಿ. ಸೊ ಬಿಗರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ನಿಮಗೆ ಬೇಕು ಅಂದರೆ, ಆ್ಯಂಡ್ ದಟ್ ಓಲ್ಡ್ ರೆಟ್ರೋ ಬೈಕ್ಸು, ಬೇಸಿಕಲಿ ಬಾರ್ನ್ ವೀಲ್ ಬೈಕ್ಸು, ಬಿಕಾಸ್ ಅವರು ದೇ ವರ್ ದ ಫಸ್ಟ್ ಪಯನೀರ್ಸ್ ಇನ್ ಮೇಕಿಂಗ್ those ultimate British motorcycles. So ನಿಮಗೆ ದಟ್ ಬ್ರಿಟಿಷ್ ಹೆರಿಟೇಜ್ ಕೂಡ, ಐ ಮೀನ್ ಅದರಲ್ಲಿ ಬ್ರಿಟಿಷ್ ಫ್ಯಾಗೇ ಇದೆ ಬೇಸಿಕಲಿ. ಐ ಮೀನ್ ಐ ಲವ್ ದ ಬ್ರಿಟಿಷ್ ಮೋಟರ್ಸೈಕ್ಲಿಂಗ್, ದ ವೇ ದೇ ಪೋಟ್ರೆ ದ ಮೋಟರ್ಸೈಕಲ್, ವೇ ದೇ ಲವ್ ದ ಮೋಟರ್ಸೈಕಲ್. ಇಫ್ ಯು ಆರ್ ಸಂಬಡಿ ಹೂ ಲೈಕ್ ದಟ್ ಬ್ರಿಟಿಷ್ ಮೋಟರ್ಸೈಕ್ಲಿಂಗ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಅಲಾಂಗ್ ವಿತ್ ಸ್ಪೀಡ್ T4, ಸೊ ದಟ್ ಯು ಗೆಟ್ ಅಸೋಸಿಯೇಟೆಡ್ ವಿತ್ ದ ಟ್ರ್ಯಾಂಪು. ಆ್ಯಂಡ್ ಆಲ್ಸೋ ಟ್ರ್ಯಾಂಪ್ ಅವರು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ದೇ ಆರ್ ಆಲ್ವೇಸ್ ಅಬೌಟ್ ದ ಫೆನೆಸ್ಸು, ದ ಬ್ಯೂಟಿ, ದ ಲುಕ್ಸು, ದ ಫಿಟ್ ಆ್ಯಂಡ್ ಫಿನಿಶ್, ದ ಅಟೆನ್ಷನ್ ಟು ಡೀಟೇಲು, ವಿಚ್ ನೀವು ಈ ಗಾಡಿಯಲ್ಲೂ ನೋಡ್ಬೋದು. So you are somebody who wants to be a part of that kind of community, who are very particular about how they design the motorcycle. Andre ಡೆಫಿನೆಟ್ಲಿ ಐ ಮೀನ್ ರೈಟ್ ನೌ ಟ್ರಯಾಂಪ್ ಇಸ್ ದ ಬೆಸ್ಟು ಅಕಾರ್ಡಿಂಗ್ ಟು ಮೀ ಇನ್ ಇಂಡಿಯಾ ಅಟ್ಲೀಸ್ಟು. ನೀವು ಹೇಳ್ಬೋದು ಡುಕಾಟಿ ಆ್ಯಂಡ್ BMW ಪಾಪ್ಯುಲರ್ ಇದೆ, ಬಟ್ ಇಂಡಿಯಾದಲ್ಲಿ ಮಾಸ್ ಮಾರ್ಕೆಟ್ ಅಷ್ಟು ಪಾಪ್ಯುಲರ್ ಗಾಡಿ ಇನ್ನೂ ಡುಕಾಟಿ ಆರ್ BMW ಲಾಂಚ್ ಆಗಿಲ್ಲ. ಅಲ್ಲಿ ತನಕ ಅಂತೂ ಡೆಫಿನೆಟ್ಲಿ ಟ್ರಯಾಂಪ್ ಇಸ್ ದ ಒನ್ ಯು ಕ್ಯಾನ್ ಗೋ ಫಾರು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದ ಸ್ಪೀಡ್ T4. ಸೊ ನೀವು ಬ್ರ್ಯಾಂಡ್ನ ನೋಡಿಕೊಂಡು ಗೋ ಫಾರ್ ದ ಬೈಕ್ ಅಂತ ಹೇಳ್ತೀನಿ, ನಾಟ್ ಆಲ್ ದಿಸ್ ಸ್ಪೆಸಿಫಿಕೇಶನ್, ಆಲ್ ದೋಸ್ ಥಿಂಗ್ಸು, ಬಿಕಾಸ್ ನಾನು ಅದನ್ನು ಅನುಭವಿಸಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ನಿಮಗೆ ಬ್ರ್ಯಾಂಡಿಂದ ನಿಮಗೆ ದಟ್ ಕಾನ್ಫಿಡೆನ್ಸು, ದಟ್ ಮೋಟಿವೇಶನ್ ಎಲ್ಲ ಫೀಲ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಜಸ್ಟ್ ಬಿ ಅನದರ್ ಬೈಕ್ ಇನ್ ಯುವರ್ ಗ್ಯಾರೇಜ್. ಸೊ ದಟ್ ಈಸ್ ಸಮಥಿಂಗ್ ಐ ವಾಂಟೆಡ್ ಟು ಟೆಲ್. ಎನಿವೇ, ಸೊ ನಂದು ಒಪಿನಿಯನ್ನು ಆರ್ ವಾಟ್ ಈಸ್ ವುಡ್ ಬಿ ಮೈ ಚಾಯ್ಸ್ ಅಂತ ಕೇಳೋದಾದರೆ, ಆ್ಯಸ್ ಐ ಟೋಲ್ಡು, ನನ್ನ ಪ್ರಕಾರ ಸ್ಪೆಸಿಫಿಕೇಶನ್ ಡಸಂಟ್ ಮ್ಯಾಟರ್ ಫಾರ್ ಮೀ ಫಾರ್ ದಿಸ್ ಕ್ಯಾಟಗರಿ ಆಫ್ ಬೈಕ್. ಸೊ ಇಲ್ಲಿ ಬ್ರ್ಯಾಂಡ್ ಮೋಸ್ಟ್ ಇಂಪಾರ್ಟೆಂಟು. ಸೊ ನಾನು
ಜಸ್ಟ್ ನಾಟ್ ಬಿಕಾಸ್ ನಾನು ಅದನ್ನು ಓನ್ ಮಾಡಿದ್ದೆ ಹಂಟರ್ 350, ನಾನು ಪ್ರೀವಿಯಸ್ ಓನರ್ ಅಂತ ಹೇಳ್ತಾ ಇಲ್ಲ, ಬಟ್ ಐ ಥಿಂಕ್ ನೀವು ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರು ಐ ವುಡ್ ಸೇ ದಿಸ್ ಈಸ್ ದ ಬೆಸ್ಟ್ ಬ್ರ್ಯಾಂಡ್. ರಾಯಲ್ ಎನ್ಫೀಲ್ಡ್ ವುಡ್ ಬಿ ದ ಬೆಸ್ಟ್ ಬ್ರ್ಯಾಂಡ್ ಟು ಸ್ಟಾರ್ಟ್ ಆಫ್ ಯುವರ್ ಜರ್ನಿ ವಿತ್ ಆ್ಯಸ್ ಅ ಮೋಟರ್ ಸೈಕ್ಲಿಸ್ಟ್ ಅಂತ ನನ್ನ ಒಪಿನಿಯನು. ಬಟ್ ಅಗೇನ್ ಆ್ಯಸ್ ಐ ಟೋಲ್ಡು, ನಿಮಗೆ ನಾನು ಆಲ್ರೆಡಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ವೇರ್ ಯು ಕ್ಯಾನ್ ಚೂಸ್ PT4. ಬಟ್ ನನ್ನ ಒಪಿನಿಯನ್ ಅಂದರೆ the brand I would go associate with will be Royal Enfield, and I would go and buy the Hunter. If I was right now, I had the choice to buy these two bikes. ಸೊ ನಿಮ್ಗೇನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ ಇದ್ದರೆ ಮೆನ್ಷನ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಫಾರ್ ಮೋರ್ ಮೋಟರ್ ಸೈಕಲ್ಲು, ಕಾರು ಆ್ಯಂಡ್ ಸೈಕಲ್ ಕಂಟೆಂಟು ನಂದು ಚಾನೆಲ್ ರಾಯಲ್ ವಾಯ್ಸರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.